ನೋಡ್ರಿ, ನನಗೆ ಅನುಭವ ಇದೆ. ನಮ್ಮ ನಾಯಕರು ಅವತ್ತಿನ ಕಾಲದಲ್ಲಿ ರಾಜ್ಯದಲ್ಲಿ, ಇವತ್ತು ನಾವು ನಾಯಕರು ಅಂತೀವಿ ದೇವೇಗೌಡರನ್ನ, ಪಕ್ಷ ಯಾವುದೇ ಇರ್ಬೋದು. ನಾನು ಲೋಕಸಭಾ ಸದಸ್ಯನಿದೆ. ಒಂದಷ್ಟು ಇಶ್ಯೂ ಇತ್ತು. ಅವ್ರು ಹೇಳೋರು, ಚಲುವರಾಯಸ್ವಾಮಿ ನಿನ್ನ ಸ್ನೇಹಿತರಿಗೆ ಹೇಳೆಯ, ರಾಜಕಾರಣ ಎಲ್ಲ ಇಶ್ಯೂ ಮೇಲೆ ಹೋಗೋಣ, ವೈಯಕ್ತಿಕವಾಗಿ ಹೋಗಬಾರ್ದು ಅಂತ ಹೇಳೋರು. ವೈಯಕ್ತಿಕವಾಗಿ ಹೌದು, ನೀವು ಹೇಳ್ದಂಗೆ ವೈಯಕ್ತಿಕವಾಗಿ ನಾವು ಟೀಕೆ ಮಾಡಬೇಕು. ಅಭಿವೃದ್ಧಿ ಕಡೆ, ಜನರ ಸಮಸ್ಯೆ ಕಡೆ ಗಮನ ಕೊಡಬೇಕು. ನೆನ್ನೆನೇ ಅದು ರಿಯಾಕ್ಟ್ ಮಾಡಿದೆ. ನನಗೆ ಗೊತ್ತಾಯ್ತ್ರಿ. ಒಂದು ನಿಮಿಷ, ಪೊಲೀಸ್ ಇಲಾಖೆ ಒಂದು ನಿಮಿಷಕ್ಕೆ ಅಂದರೆ ಪೊಲೀಸ್ ಇಲಾಖೆಯಲ್ಲಿ ಒಬ್ಬ ಸಿಬ್ಬಂದಿ ಮೇಲೆ ಆದರೆ ಅವರ ಹೈಯರ್ ಅಧಿಕಾರಿಗಳಿಲ್ವಾ, ಮಾಡ್ತಾರೆ. ಸಿಬ್ಬಂದಿನೇ ಅಂತಿಮನ. ಈಗ ನನಗೆ ಗೊತ್ತಿಲ್ಲ, ಮಾಧ್ಯಮದವರು ಹೇಳಿದ್ರು, ಉದಯ್ ಗನ್ಮ್ಯಾನ್ಗೂ ದರ್ಶನ್ ಜೊತೆನಲ್ಲಿ ಬಂದಿದ್ದಂಥ ಖಾಸಗಿ ಗನ್ಮ್ಯಾನ್ಗೂ ಸ್ವಲ್ಪ ಕ್ಲಾಶ್ ಆಗಿದೆ ಅಂತ. ಅದು ನಾವು ಅದು ಎಷ್ಟರ ಮಟ್ಟಿಗೆ ಆಗಿತ್ತು, ಯಾರು ಕಾಣ್ರು, ಅದು ಏನು ಅಂತ ವಿಚಾರ ನಮ್ಗೆ ಗೊತ್ತಿಲ್ಲ. ಅವ್ರ ಸ್ನೇಹಿತರ ಅಥವಾ ಕೊಟ್ಟಿದ್ರೆ ಕಂಪ್ಲೇಂಟ್ ತಗೋತಾರೆ, ಅದನ್ನ ಎನ್ಕ್ವೈರಿ ಮಾಡ್ತಾರೆ. ಬೈ ಚಾನ್ಸ್ ನೋಡ್ರಿ, ಈಗ ನೀವೇ ನಿಮ್ಮ ಸ್ನೇಹಿತರು ನಿಮ್ಮೂರಲ್ಲಿ ಯಾರ ಕಂಪ್ಲೇಂಟ್ ಕೊಟ್ರೆ, ಸರ್ ರಾಜಿ ಮಾಡಿ ಅಂತೀರಾ? ರಾಜಿ ಮಾಡಿ ಅಂತ ಹೇಳಲ್ವೇನ್ರಿ? ಸಣ್ಣ ಪುಟ್ಟದಾರು ಮಾಡ್ತೀರಾ ಇಲ್ವಾ, ಹೇಳ್ತಿರಲ್ವಾ? ಅವಾಗ ನೋಡಪ್ಪ, ಅದೇನು ತೀರಾ ಅತಿ ಆದರೆ ತಗೊಳ್ಳಿ, ಇಲ್ಲ ಅಂದರೆ ಸಣ್ಣ ಪುಟ್ಟ ರಾಜಿ ಆಗಾದ್ರೆ ರಾಜಿ ಮಾಡೋದು. ಹಂಗೆ ಯಾರಾದರೂ ಹೇಳಿದಾರೋ ಏನೋ ಗೊತ್ತಿಲ್ಲ. ಸೊ ಇಬ್ಬರು ರಾಜ್ಯ ಆದರೆ ಕ್ಲಾಶ್ ಆಗಿರೋರು ಓಕೆ, ಇಲ್ಲ ಇಬ್ಬರು ಕೇಸೇ ಆಗಬೇಕು ಅಂದ್ರೆ ಕೇಸ್ ತಗೋತಾರೆ, ತನಿಖೆ ಮಾಡ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.